ಕೀರ್ತನೆಗಳು 107ನೇ ಅಧ್ಯಾಯ 20ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ತನ್ನ ದೂತರನ್ನು ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಗುಣಪಡಿಸುವವನಾಗಿದ್ದಾನೆ. ತರತರದ ರೋಗಗಳಿಂದ ಕರ್ತನ ನಮ್ಮನ್ನು ವಿಮೋಚನೆ ಮಾಡುವವನಾಗಿದ್ದಾನೆ, ಬಿಡುಗಡೆ ಮಾಡುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ವಿಧವಾಗಿರುವಂತಹ ರೋಗ ಬಾಧೆಗಳು ಇವತ್ತು ನಮ್ಮ ಜೀವಿತದಲ್ಲಿ ಅದೇನ್ ಮಾಡಿಕೊಂಡಿರುವಂತದ್ದಾಗಿದೆ, ಹೋರಾಡಿಕೊಂಡಿರುವಂತದ್ದಾಗಿದೆ. ಆ ರೋಗದ ಪರಿಸ್ಥಿತಿಗಳಲ್ಲಿ ನಾವು ಅನೇಕ ವೈದ್ಯರನ್ನ ನಾವು ನೋಡುವವರಾಗಿದ್ದೇವೆ, ಅವ್ರನ್ನ ಹುಡುಕಿಕೊಂಡು ಹೋಗುವವರಾಗಿದ್ದೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಶರೀರದಲ್ಲಿ ಅಸೌಖ್ಯತೆ ಹೋರಾಡಿಕೊಂಡಿರುವಾಗ, ನಮ್ಮ ಶರೀರದಲ್ಲಿ ವ್ಯಾಧಿಗಳು ಬಾಧಿಸಲ್ಪಡುತ್ತಾ ಇರುವಾಗ ನಾವು ಕರ್ತನನ್ನು ನೋಡಿ ಹೋಗಬೇಕು. ಕರ್ತನೆ, ನನ್ನ ಜೀವಿತದಲ್ಲಿ ರೋಗ ವ್ಯಾಧಿಗಳು ನನ್ನನ್ನ ಬಹುವಾಗಿ ಬಾಧಿಸಲ್ಪಡ್ತಾ ಇವೆ, ಒಂದು ವ್ಯಸನದಲ್ಲಿ ನನ್ನನ್ನು ನಡೆಸ್ತಾ ಇದೆ. ಕರ್ತನೆ, ನನ್ನ ಜೀವಿತದಲ್ಲಿರುವಂತಹ, ನನ್ನ ಶರೀರದಲ್ಲಿರುವಂತಹ ಈ ಬಲಹೀನತೆಗಳನ್ನ ಮಾರ್ಪಡಿಸು ಸ್ವಾಮಿ. ನಿನ್ನ ವಾಕ್ಯ ಅನ್ನುವಂತಹ ದೂತನನ್ನ ಕಳುಹಿಸಿ ನನ್ನನ್ನು ಗುಣಪಡಿಸು ದೇವರೇ, ನನ್ನ ಸ್ವಸ್ಥ ಮಾಡು ದೇವರೇ, ನನಗೊಂದು ಬಿಡುಗಡೆನ ಕೊಡು ದೇವರೇ, ನನಗೊಂದು ವಿಮೋಚನೆ ಕೊಡು ದೇವರೇ ಎಂದು ಹೇಳುವಾಗ ಕರ್ತನಾತ್ಮನು ತನ್ನ ವಾಕ್ಯ ಅನ್ನುವಂತಹ ದೂತನನ್ನ ನಮ್ಮ ಜೀವಿತಕ್ಕೆ ಕಳುಹಿಸಿ ಆತನು ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿರುವ ರೋಗ ವ್ಯಾಧಿಗಳನ್ನ ಆತನೇನ್ ಮಾಡುವವನಾಗಿದ್ದಾನೆ, ಸಂಪೂರ್ಣವಾಗಿ ತೆಗೆದುಹಾಕುವವನಾಗಿದ್ದಾನೆ, ಸಂಪೂರ್ಣವಾಗಿ ಮಾರ್ಪಡಿಸಿ ಬಿಡುವವನಾಗಿದ್ದಾನೆ. ಯಾವ ವಿಧವಾದ ರೋಗ ಹೋರಾಡಿಕೊಂಡಿದೆ ಅದು ಕರ್ತನಿಗೆ ಒಪ್ಪಿಸಿಕೊಡಬೇಕು. ಯಾವ ಭಾಗದಲ್ಲಿ ರೋಗ ಅನ್ನುವಂಥದ್ದು ಹೋರಾಡಿಕೊಂಡಿದೆ ನಮ್ಮ ಶರೀರದಲ್ಲಿ ಅದನ್ನು ಕರ್ತನಿಗೆ ಒಪ್ಪಿಸಿಕೊಡಬೇಕು. ಅದನ್ನು ಗುಣಪಡಿಸುವವನಾಗಿದ್ದಾನೆ. ಆತನು ನಮಗೆ ವೈದ್ಯನಾಗಿರುವುದರಿಂದ ಎಲ್ಲ ವಿಧವಾದ ರೋಗಗಳನ್ನ ಮಾರ್ಪಡಿಸಿ ನಮ್ಮನ್ನು ಗುಣಪಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆ ದೇವರೇ, ಈ ವಾಕ್ಯ ಮತ್ತು ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ನಿನ್ನ ವಾಕ್ಯ ಅನ್ನುವ ದೂತನನ್ನು ಕಳಿಸಿ ನಿನ್ನ ಜನರನ್ನು ಗುಣಪಡಿಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.